ಲೇಔಟ್ ಹಾಗೂ ಸಿಸಿ ರಸ್ತೆ ಅಭಿವೃದ್ಧಿಗೆ ಚಾಲನೆ. ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದಲ್ಲಿ ದಿವಂಗತ ಆರ್ ಧ್ರುವ ನಾರಾಯಣರವರು ಬದನಬಾಳು ಮುಖಾಂತರ ಪಾದಯಾತ್ರೆ ಹೆಜ್ಜೆ ಗುರುತು ಹೆಮ್ಮರಗಾಲದಲ್ಲಿಯೇ ಹೆಮ್ಮರವಾಗಿ ಬೆಳೆದು ಅವರ ಸುಪುತ್ರರನ್ನ ಗ್ರಾಮದವರು ವಾದ್ಯಗೋಷ್ಠಿಯೊಂದಿಗೆ ಬರಮಾಡಿಕೊಂಡರು. ದೀಪ ಬೆಳಗುವುದರ ಮೂಲಕ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿ, ನಂಜನಗೂಡು ನಗರದ ವಿವಿಧ ಹೊಸ ಬಡಾವಣೆ ಕಾಮಗಾರಿ ಹಾಗೂ ಸಾಮಾನ್ಯ ವರ್ಗ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಅಭಿವೃದ್ಧಿಪಡಿಸಲು ನಂಜನಗೂಡು ನಗರ ಹಾಗೂ ಗ್ರಾಮೀಣ ಪ್ರದೇಶಕ್ಕೆ ಸುಮಾರು 7.50 ಕೋಟಿ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದೇವೆ. ನಂಜನಗೂಡಿನ ರಾಮಸ್ವಾಮಿ ಲೇಔಟ್ನಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ 1.51 ಕೋಟಿ ರೂಪಾಯಿ, ಟಿಎನ್ಟಿ ಲೇಔಟ್ನಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 98 ಲಕ್ಷ ರೂಪಾಯಿ, ಚನ್ನಪ್ಪ ಲೇಔಟ್ನಲ್ಲಿ 1.99 ಕೋಟಿ ರೂಪಾಯಿ, ವಿಶ್ವಜ್ಯೋತಿ ಶಾಲೆ ಬಳಿ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಗೀಕಹಳ್ಳಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ, 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ, ಹೆಮ್ಮರಗಾಲ ಗ್ರಾಮಕ್ಕೆ 90 ಲಕ್ಷ ರೂಪಾಯಿ, ಹೀಗೆ ವಿವಿಧ ಕಡೆ ಭೂಮಿ ಪೂಜೆ ನೆರವೇರಿಸಿದ್ದೇವೆ. ಇನ್ನು ಅನೇಕ ಅಭಿವೃದ್ಧಿ ಕಾಮಗಾರಿ ಮುಂದಿನ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಮುಂದಾಗುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಭೂಮಿ ಪೂಜೆಯನ್ನು ಇವತ್ತು ಮಾಡಿದ್ದೇವೆ. ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಗೀಕಹಳ್ಳಿ ಗ್ರಾಮದಲ್ಲಿ ಸುಮಾರು 50 ಲಕ್ಷ ವೆಚ್ಚದ ಕಾಮಗಾರಿಗೆ ನಾವು ಭೂಮಿ ಪೂಜೆನ ಮಾಡಿದ್ವು. ಬಸ್ ಶೆಲ್ಟರ್ ಒಂದು 13 ಲಕ್ಷ ವೆಚ್ಚಕ್ಕೆ ನಿರ್ಮಾಣ ಆಗಿರುವಂತಹ ಬಸ್ ಶೆಲ್ಟರ್ ಅನ್ನ ಅಲ್ಲಿ ಉದ್ಘಾಟನೆ ಮಾಡಿದ್ವು. ಅದಾದ ಬಳಿಕ ನಮ್ಮ ಗುಣದ್ಗಾಲದಲ್ಲೂ ಕೂಡ ಸುಮಾರು 20 ಲಕ್ಷ ವೆಚ್ಚದ ಕಾಮಗಾರಿಗೆ ಅಲ್ಲಿ ನಾವು ಭೂಮಿ ಪೂಜೆನ ಇವತ್ತು ಮಾಡಿದ್ದೇವೆ. ತದನಂತರ ಈಗ ನಮ್ಮ ಹೆಮ್ಮರಗಾಲದಲ್ಲಿ ಸುಮಾರು 90 ಲಕ್ಷ ವೆಚ್ಚದ ಅನುದಾನಕ್ಕೆ ಇವತ್ತು ಪೂಜೆನ ನಾವು ಮಾಡಿದ್ದೇವೆ. ಇದಾದ ನಂತರ ನಮ್ಮ ಬುಜ್ರೇನಹಳ್ಳಿ ಕೂಡ ಸುಮಾರು 20 ಲಕ್ಷ ವೆಚ್ಚದ ಅನುದಾನಕ್ಕೆ ನಾವು ಅಲ್ಲೂ ಈಗ ಭೂಮಿ ಪೂಜೆನ ಮಾಡ್ತಾ ಇದ್ದೇವೆ. ಇವತ್ತು ಒಂದೇ ದಿವಸ ಸುಮಾರು 1,96 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಚಾಲನೆಯನ್ನ ಇವತ್ತು ಕೊಡ್ತಾ ಇದ್ದೇವೆ. ನಿನ್ನೆ ದಿವಸ ನಮ್ಮ ಪಟ್ಟಣ ಪ್ರದೇಶದಲ್ಲಿ ಸುಮಾರು 5.5 ಕೋಟಿ ವೆಚ್ಚಕ್ಕೆ ನಾವು ನಮ್ಮ ನಗರ ಪ್ರದೇಶದ ಹೊಸ ಬಡಾವಣೆಗಳ ಅಭಿವೃದ್ಧಿಗೆ ನಿನ್ನೆ ಭೂಮಿ ಪೂಜೆನ ನಾವು ಮಾಡಿದ್ದೀವಿ. ಅದರಿಂದ ಹಂತವಾಗಿ ನಮ್ಮ ತಾಲೂಕಾದ್ಯಂತ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು, ಪಟ್ಟಣ ಪ್ರದೇಶಗಳಾಗಿರ್ಬೋದು, ಎಲ್ಲವೂ ಕೂಡ ಸಮಾನವಾಗಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಇದರಿಂದ